ಹೊರಬೀಳಲಿದ್ದು ತಾವೆಲ್ಲರೂ ಬಹಳ ಉತ್ಸುಕತೆಯಿಂದ ಈ ಫಲಿತಾಂಶಕ್ಕೋಸ್ಕರ ಕಾಯ್ದು ಕೂತಿದ್ದೀರಿ. ಈಗ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶರಣು ಸರ್ ಹಾಗೂ ಯಾರದ್ರಿ ಹಾ ಸಂಘದವರು ಮಾಡಿರ್ತಕ್ಕಂಥ ಪ್ರಶ್ನೆಗಳನ್ನ ಓದ್ತೀನಿ. ಒಂದೇದು ಅದಕ್ಕ ಉತ್ತರವನ್ನ ನೀವು ಕುರುಗೋಟದವ್ರು ಕೊಡಬೇಕು. ಮೊದಲನೇ ಪ್ರಶ್ನೆ, ಮಾಳಿಂಗರಾಯನು ಮೂರ್ಛೆ ಹೋದಾಗ ತನ್ನ ಏನಿವು ಪರಿಶಿವನ ಏನೆಯ ಮೇಲಿತ್ತು? ಸುಮ್ಕಂದಿರ ಒಂದಿಟ್ಟ ಸುಮ್ಕಂದಿರ ಮಾಸ್ತರ್ ಹುಡುಕಾಡದ ಅಲ್ಲದ ನೀವು ಮಡಿಚಿಟ್ಟಿರ್ಬೇಕು. ಹಲೋ, ಮಾಳಿಂಗರಾಯನು ಮೂರ್ಛೆ ಹೋದಾಗ ತನ್ನ ಶಿರವು ಪರಶಿವನ ತೊಡೆಯ ಮೇಲಿತ್ತು. ಹಾ ಬರಬಹುದು, ಸರಿ. ಎರಡನೇ ಪ್ರಶ್ನೆ, ಸೋಮಲಿಂಗ ಯಾವಾಲಯದ ಪಲ್ಲಕ್ಕಿಯು ಕುರುಬತ್ತಿ ಯಾವಾಲಯದ ಸಮೀಪ ಬರುತ್ತದೆ? ಸೋಮಲಿಂಗ ದೇವಾಲಯದ ಪಲ್ಲಕ್ಕಿ ಕುರುಬತ್ತಿ ದೇವಾಲಯ ಸಮೀಪ ಬರುತ್ತದೆ. ಮೈಲಾರಲಿಂಗ ಪರಂಪರೆ ಸಾಂಸ್ಕೃತಿಕ ಅಧ್ಯಯನ. ಸರಿ ಅದ. ಬಾಯಿ ಮುಚ್ಚು. ಮೂರನೇ ಪ್ರಶ್ನೆ, ಮಾಳಿಂಗರಾಯ ಮತ್ತು ಬೀರಲಿಂಗ ಇವರ ವೃತ್ತಾಂತ ಪರಂಪರೆ ಮತ್ತೆ ಮತ್ತೆ ಕವಲೊಡೆಯುತ್ತ ಕಾವ್ಯದ ಏನ ಬಿತ್ತಿ ಏನುತ್ತ ಹೋಗುವುದು? ಮಾಳಿಂಗರಾಯ ಮತ್ತು ಬೀರಲಿಂಗ ಇವರ ವೃತ್ತಾಂತ ಪರಂಪರೆ ಮತ್ತೆ ಮತ್ತೆ ಕವಲೊಡೆಯುತ್ತ ಕಾವ್ಯದ ಕಥಾ ಬಿತ್ತಿ ಚಾಚುತ್ತಾ ಹೋಗುವುದು. ಇನ್ನ ಮುಂದಿನ ಪ್ರಶ್ನೆ, ಅಮೋಘ ಸಿದ್ಧನ ಏನಿವಂತೆ ಅವರಿಗೆ ತೋರಿತು? ಅಮೋಘ ಸಿದ್ಧನ ಕತೆ ಮುಗಿಯುವಂತೆ ಅವರಿಗೆ ತೋರಿತು. ಕರೆಕ್ಟ್. ಇನ್ನು ಕೊನೆಯದಾಗಿ, ಕರೇಸಿದ್ದೇಶ್ವರ ಯಾವರ ಏನೆಗೆ ಪ್ರತಿನಿತ್ಯವೂ ಈ ಚಿಕ್ಕ ಗುಡಿಗಳು ಪೂಜೆಗೊಳ್ಳುತ್ತವೆ? ಕರಿಸಿದ್ದನ ದೇವರ ಜೊತೆಗೆ ಪ್ರತಿನಿತ್ಯವೂ ಈ ಚಿಕ್ಕ ಗುಡಿಗಳು ಪೂಜೆಗೊಳ್ಳುತ್ತವೆ. ಸರಿ ಉತ್ತರ. ಕರೆಕ್ಟ್. ಹಾ ಸರ್, ಒಪ್ಕೊಂಡು. ತಗೋರ್ ಡಾಲ್ ಸಣ್ಣಗೆ. ಈಗ ಕುರುಗೋಟದವ್ರು ಮಾಡಿದ ಪ್ರಶ್ನೆ ರೀ, ಸೀರಿಯಲ್ ವೈಸ್ ಕೊಟ್ಬಿಡ್ರಿ ನನಗ. ಒಂದನೇ ಪ್ರಶ್ನೆ, ಸಿದ್ದರಾಮರು ಮುಂದೆ ಯಾವ ಶರಣರತ್ತ ಏನರ್ಷಿತರಾಗಿ ಶಿವಶರಣರಾದರು? 114 ಸರ್, 60 114. ಸಿದ್ದರಾಮರು ಮುಂದೆ ಶಿವಶರಣರತ್ತ ಆಕರ್ಷಿತರಾಗಿ ಶಿವಶರಣರಾದರು. ಕರೆಕ್ಟ್ ಅದು. ಕರೆಕ್ಟ್. ಇನ್ನು ಎರಡನೇದು, ಭರಮದೇವನು ಈ ಕಂದನನ್ನು ಏನೆಯಿಂದ ಏನುತ್ತಿದ್ದನು ಎಂದು ಬರೆದಿದ್ದಾನೆ? ಪುಟ ಸಂಖ್ಯೆ ರೀ 112, ಹಾಲು ಮತ್ತು ಚರಿತ್ರೆ ವಿಮರ್ಶೆಗಳು. ಭರಮದೇವರು ಈ ಕಂದನನ್ನು ಪ್ರೀತಿಯಿಂದ ಸಾಕುತ್ತಿದ್ದನು ಎಂದು ಬರೆದಿದ್ದಾರೆ. ಬರೋಬ್ರಿ. ನೆಕ್ಸ್ಟ್, ರೇವಣಸಿದ್ದೇಶ್ವರ ಮತ್ತು ಇನ್ನಿತರ ಏನಿಗಳು ಏನಕ್ಕಿಯನ್ನು ಅಲಂಕರಿಸುತ್ತವೆ? 160, ಬೀರದೇವರ ಹಾಲು ಮತ್ತು ಧಾರ್ಮಿಕ ಸಾಮ್ರಾಟ. ಪುಟ ಸಂಖ್ಯೆ 160. ರೇವಣ ಸಿದ್ದೇಶ್ವರು ಮತ್ತು ಇನ್ನಿತರ ದೈವಗಳನ್ನು ಪಲ್ಲಕ್ಕಿಯನ್ನು ಆಚರಿಸುತ್ತವೆ. ನೋಡ್ರಿ, ತಪ್ಪಾದ ನೀವು. ಅಲಂಕರಿಸುತ್ತವೆ. ಸರಿ ಉತ್ತರ.
ಆಚರಿಸ್ತೇವನ ನಾವು ಮತ್ತೆ ಕನ್ಫ್ಯೂಸ್ ಇಲ್ಲ ಆಗ ಇಲ್ಲ ಓಕೆ ಅಲ್ಲ ಕೇಳಿದ್ದು ಕರೆಕ್ಟ್ ಅದಾರಾಗಿದ್ದಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಬೀರಪ್ಪನೇ ಎಂದು ಏನಿದ್ದ ಮಾಡಿಕೊಂಡು ನನ್ನನ್ನು ಯಾವಾಗ ನಿನ್ನ ಜೊತೆಗೆ ಏನಿದ್ದುಕೊಂಡು ಹೋಗುತ್ತಿ ಎಂದು ಕೇಳಿದನು. 234 ರೂಪಧಾರಿಗಳು. ಮತ್ತೆ ಬೀರಪ್ಪನೇ ಎಂದು ಖಚಿತ ಮಾಡಿಕೊಂಡು ನನ್ನನ್ನು ಯಾವಾಗ ನಿನ್ನ ಜೊತೆ ಕರೆದುಕೊಂಡು ಹೋಗುತ್ತಿ ಎಂದು ಕೇಳಿದಳು. ಏನ್ರಿ ಸರಿ ಅದ್ರಿ? ಸರಿ. ನೆಕ್ಸ್ಟ್ ಲಾಸ್ಟ್ ಒನ್. ಮಾಳಿಂಗರಾಯ ಹೇಳಿದ ಕಂಠಿಯಿಂದ ಯಾಯ ಏನಿಲು ಏನಿನ ಏನು ಬಂದವು. ಪುಟ ಸಂಖ್ಯೆ 129 ಹಾಲು ಮತ್ತು ಹೇಳವರ ಕಥಾಸಾರ 129 ಪೇಜ್ ನಂಬರ್. ಇನ್ನು ಸ್ವಲ್ಪ ಕಡೆ. ಸ್ವಲ್ಪ ಗೌಡ್ರ ಕೈ ತೆಗಿರೋದು ಇದೇ ಮಾಡಿದ. ಸರ್, ಮಾಳಿಂಗರಾಯ ಹೇಳಿದ ಕಂಠಿಯಿಂದ ಹಾಯ್ ಅಂತ ಬರ್ದಾರ್ರಿ, ಇಲ್ಲಿ ಹಾಯ್ದು ಹೊತ್ತೈತ್ರಿ ಅಂತ. ಬರಲು ಹಾವಿನ ಕಣ್ಣು ಅವ್ರ 3 ಅಡಕ್ ಮಾಡ್ಯಾರ್ರಿ. 2 ಹೇಳಿದ್ರಿ, ನೀವು 3 ಅಡಕ್ ಮಾಡ್ಯಾರ. ನಮ್ಗೆ ಸಂಶಯ ಪಡ್ಯಾಕತ್ತೈತ್ರಿ. ನೀ ಸೋಮವಾರಕ್ಕೂ ನೀವು ಜೀವನ ಮನಗಸ ನಿಧಿ ಗಟ್ಟಿಗೆ ಹೋಗು. ನೀ ಇಲ್ಲಿ ದಾಂಧಲಿ ಮಾಡ್ಬೇಡ್ರಿ, ನಾವು 3 ಚಂಜಿಲಿ ಓದಬೇಕಾದ್ರ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ 1 ಅಂಕ ಕೊಡಲಾಗುವುದು. ತಪ್ಪು ಪ್ರಶ್ನೆ ಮಾಡಿದರೆ, ಅಕ್ಷರ ತಪ್ಪಾದರೆ, ಹೀಗೆ ಯಾವುದೇ ತಪ್ಪು ಮಾಡಿದರೆ 1 ಅಂಕ ಕಡಿತ ಮಾಡಲಾಗುವುದು ಅಂತ ತಿಳ್ಕೊಂಡು ತಾವೆಲ್ಲ ಕೇಳಿರಿ. ಇಲ್ಲೆಲ್ಲ ಕಮಿಟಿ ಅವ್ರು ಕೇಳ್ಯಾರ. ಅದ್ರಾಗ ಏನ್ ತಪ್ಪಾಗ್ಯದ್ರಿ? ಹಾಯ್ದು ಅಂದಲ್ಲಿ ಹಾಯ ಮಾಡ್ಯಾರ್ರಿ. 2 ಆಡ್ತಾರೆ, 3 ಆಡ್ತಾರೆ. ಹೈ ಅಂತ ಇಲ್ಲಿ ಬರ್ದಿದ್ದ ಹೈ ಸರ, ಅಲ್ಲಿ ಬರ್ದ ಹೈದು ಕೊಡ್ಬೇಕಾಗಿತ್ತು. ಇವು ಅದಕ್ಕೂ ಆಗೈತಿ. ಮತ್ತ 3 ಆಡ್ಕ್ ಮಾಡ್ಯಾರಿ. 2 ಆಡ್ಕ ಅಂದಲ್ಲಿ ನೀವು 2 ಕಂಪಲ್ಸರಿ 2 ಅಂತ ಹೇಳಿಲ್ಲ, ಒಟ್ಟು 2 ಅಡಕ್ ಅಂದಿರಿ ನೀವು. 2 ಅಲ್ಲ ಒಂದ್ ನಿಮಿಷ, 2 ಅಡಕ್ ಅಂತ ಹೇಳಿವ್ರಿ. 3 ಅಂದಿಲ್ಲ ಅಲ್ಲ ನಾವು. 1 ಅಂದಿಲ್ಲ, ಹೆಚ್ಚು ಮಾಡ್ಬೋದು ಸರ್. 1 ಸೆಕೆಂಡ್. 3 ಅಂದಿಲ್ಲ, 1 ಅಂದಿಲ್ಲ, 2 ಅಂದಿವ್ ನಾವು. ಅಕ್ಷರ ಹೊಡೆದು ಹೇಳಿದೇವಲ್ಲ ನಿಮಗೆ, ಅಂಕಿನ ಹೇಳಿದ್ವಲ್ಲ 2 ಅಂತ. ಕಡ್ಡಾಯವಾಗಿ ಬರ್ದಿಲ್ರಿ ಅದ್ರಾಗ ನೋಡ್ರಿ. ಸರಿ ಮರೆ ನೀನೇ ಬರಲ್ಲ. 2 ಆಡಕ್ಕೆ ಹಳೆಯದಲ್ರಿ, ರೆಕಾರ್ಡಿಂಗ್ ತೋರಿಸ್ತೀವಿ ನಾವು. ಸೋಮ ಸರ್, ಪ್ರಶ್ನೆಗಳಲ್ಲಿ ಮೊದಲು ಹಾಗೂ ಕೊನೆಯ ಶಬ್ದ ಗೋಚರವಾಗಿರಬೇಕು. ಮಧ್ಯದಲ್ಲಿ ಕಡ್ಡಾಯವಾಗಿ 2 ಅಡಕ ಇರಬೇಕು. ಅಕ್ಷರಕ್ಕೆ ಅನುಗುಣವಾಗಿ ಅಡಕ ಮಾಡಬೇಕು. ಓರಿ ಮೊದಲದು ಅವ್ರು ನಮ್ ಸರ್ ತೆಗೆದಾರ ವಿಷಯ ಅವ್ರು ಬರ್ದಿರ್ತಾರೆ, ಹಾಗೆ ವಿಶೇಷವಾಗಿರಲ್ಲ. ಅಲ್ಲಿ ನೀವು ಬಟ್ಟಿದ್ದಲ್ಲಿ ಅವ್ರದ್ದು ಬೇಡ ಆಗ್ಯದ ಓದ್ತಾರ ಅವರು. ಇಲ್ಲಿ ಓದುದಲ್ರಿ, ಅವ್ರು ಕಡ್ಡಾಯವಾಗಿ ಬರ್ದಿಲ್ಲ ಅಂದ್ರೆ ಅದಕ್ಕೆ ಹೇಳ್ದಲ್ರಿ. ಆದಲ್ಲಿ ಕೇಳ್ರಿ ಮೊದಲ ಆದಿಲ್ರಿ, ಆದಲ್ರಿ ಅಲ್ಲ ಒಪ್ಕೋಬೇಕಲ್ಲ. ಇಲ್ಲಿ 2 ಮಾಡ್ಬೇಕು ಅಲ್ಲ. ಅವ್ರಿಗೆ ಅಷ್ಟು ನಿಮ್ಗೆ ನಾಟ್ ಒತ್ತೊತ್ತು ಹೇಳೋ ಅವಶ್ಯಕತೆ ಇಲ್ಲ. ಅದು 2ರ ಮ್ಯಾಲ ಹೋಗಂಗಿಲ್ಲ, 2ರ ಕೆಳಗೂ ಬರಂಗಿಲ್ಲ. ಚಾ ಕುಡಿ ಬಾ ಅಪ್ಪ. ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಎಂಬಂತೆ. ಯಾರು ಹುಟ್ಟಿನಿಂದಲೂ ಕೂಡ ಕಲ್ತು ಬಂದಿಲ್ಲ. ಅದು ಅವರವರ ಸಾಮರ್ಥ್ಯಕ್ಕೆ ಮತ್ತು ಅವರವರ ಜ್ಞಾನಕ್ಕೆ ಅನುಗುಣವಾಗಿ ಬಿಟ್ಟಿರ್ತಕ್ಕಂಥ ವಿಷಯ. ಇಲ್ಲಿವರೆಗೆ ತಾವೆಲ್ಲ ಬಹಳ ಭಕ್ತಿಯಿಂದ ಈ ಕಾಶಿಧಾಮನ ಒಂದು ಸಣ್ಣ ಗ್ರಾಮಕ್ಕೂ ಸುತ್ತಮುತ್ತಲಿನ ನೆರೆಹಳ್ಳಿಯಿಂದ ಬಂದಿರತಕ್ಕಂತ ಎಲ್ಲಾ ಕಲಾವಿದರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ಈ ಒಂದು ಕಮಿಟಿ ವತಿಯಿಂದ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇಲ್ಲಿವರೆಗೆ ನೋಡ್ಲಿಕ್ಕಾಗಿ ತಮ್ಮ ಮುಂದೆ ಓಪನ್ ಆಗಿ ಮಾತಾಡಿದ್ದು. ಇವ್ರು 5 ಪ್ರಶ್ನೆಗಳನ್ನ ಅವರಿಗೆ ಮಾಡಿದ್ರು, ಅವ್ರ 5 ಪ್ರಶ್ನೆಗಳನ್ನ ಇವರಿಗೆ ಮಾಡಿದ್ರು. ಅವರಿಗೆ ಮೈಕ್ ಕೊಟ್ಟಿದ್ದೇವು, ಇವರಿಗೆ ಮೈಕ್ ಕೊಟ್ಟಿದ್ದೇವು. ಇವರು ಕೂಡ ಕುರುಗೋಟದವ್ರು ಕೇಳಿರ್ತಕ್ಕಂತ 5 ಪ್ರಶ್ನೆಗೆ ಸರಿಯಾದ ಉತ್ತರ ಯಾರು ಕೊಟ್ರಂತ ಕೇಳಿದ್ರು ಅರ್ಠಾಳದವ್ರು ಕೊಟ್ಟಾರ.
ಅರಠಾಳದವ್ರು ಮಾಡಿರ್ತಕ್ಕಂತ 5 ಪ್ರಶ್ನೆಗಳಿಗೆ ಕುರುಗೋಟದವ್ರು ನೇರವಾಗಿ 5 ಪ್ರಶ್ನೆಗೆ ಉತ್ತರ ಕೊಟ್ಟಾರ. ಇವ್ರು ಕೊಟ್ಟಿದ್ದಕ್ಕೆ ಅವ್ರು ಒಪ್ಕೊಂಡಾರ, ಅವ್ರು ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡಾರ. ಇದ್ರಾಗ ಯಾವುದೇ ರೀತಿ ಏನೋ ಅಬ್ಜೆಕ್ಷನ್ ಇಲ್ಲ. ಅವರು ಒಪ್ಕೊಂಡಾರ, ಇವ್ರು ಒಪ್ಕೊಂಡಾರ. ಇಲ್ಲೊಂದು ಏನಪ್ಪಾ ಅಂತ ಕೇಳಿದ್ರ ಕುರುಗೋಟದವ್ರು ಬರೆಯುವಂತ ಅಕ್ಷರದೊಳಗೆ ಒಂದು ಪ್ರಶ್ನೆದೊಳಗ ಒಂದು ಅಕ್ಷರ ಲೋಪ ಮಾಡ್ಯಾರ. 5 ಆಗ್ಬೇಕಾಗಿದ್ದು ಆಯ ಮಾಡ್ಯಾರ. ಹೌದಲ್ರಿ? ಹಿಂಗಾಗಿ ಏನಪ್ಪಾ ಅಂತ ಕೇಳಿದ್ರೆ ನಾವು ಮೊದಲೇ ಹೇಳಿದೆವು, ಒಂದು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅಕ್ಷರ ಲೋಪಾಲಿ ಏನೇ ಆದ್ರೂ ಕೂಡ ಒಂದು ಮಾರ್ಕಸ್ ಎದುರಾಳಿ ತಂಡಕ್ಕೆ ನಾವು ಕೊಡ್ತೀವಿ ಅಂತ ತಿಳ್ಕೊಂಡು ಅನೌನ್ಸ್ ಮಾಡಿದ್ದೆವು. ಹಿಂಗಾಗಿ ಏನಂತ ಕೇಳಿದ್ರೆ ಆ ಕುರುಗೋಟದವ್ರು ಕೇಳಿದ 5 ಪ್ರಶ್ನೆಗೆ ಇವ್ರು ಕೊಟ್ಟಾರ. ಇವ್ರು ಕೇಳಿರ್ತಕ್ಕಂಥ 5 ಪ್ರಶ್ನೆದೊಳಗ ಒಂದು ಪ್ರಶ್ನೆ ತಪ್ಪು ಬರದ ಕಾಲಾಗ ಕುರುಗೋಟದವ್ರದ್ದು ಅವ್ರದ್ದು ಏನ್ ಮಾಡ್ಲಿಕ್ಕೆ ಅಂತ ಕೇಳಿದ್ರೆ ಒಂದು ಅಂಕವನ್ನ ನಾವು ಏನ್ ಮಾಡಿದ್ವಿ, ಕಡತ ಮಾಡಿದ್ವಿ. ಒಂದ್ ಅಂಕ ಕಟ್ ಮಾಡಿದೆವು. ಹಿಂಗಾಗಿ ಆ ಕುರುಗೋಟ ಕಲಾ ಸಂಘದವರಿಗೆ 4 ಅಂಕಗಳು ಹೋದು, ಅರಟಾಳ ಕಲಾ ಸಂಘದವರಿಗೆ 5 ಆಗ್ಬಹುದು. ಈ ಒಂದು ಎಲ್ಲಪ್ಪ ಅಂತ ಕೇಳಿದ್ರೆ ಈ ಒಂದು ಕಾಶಿಧಾಮ ಉತ್ಸವದೊಳಗ ನೇರವಾಗಿ ಇದು ಪ್ರಾಮಾಣಿಕವಾಗಿ ಯಾರಿಗಪ್ಪ ಅಂತ ಕೇಳಿದ್ರ ಅರಟಾಳ ಕಲಾ ಸಂಘಕ್ಕ ಡಾಲು ಮತ್ತು ಏನಪ್ಪಾ ಅಂತ ಕೇಳಿದ್ರ ಒಂದು ತೊಲಿ ಬೆಳ್ಳಿ ಲಾಕೆಟ್ ಅನ್ನ ಅವರಿಗೆ ಈ ವೇದಿಕೆ ಮೇಲೆ ಕೊಡಲಾಗುವುದು. ಅದಕ್ಕ ಸರಿಜೋಡಿ ಕಲಾವಿದರ ಒಂದು ಸಮ್ಮುಖದೊಳಗ ಯಾಕಂತ ಕೇಳಿದ್ರ ಇವ ಸೋಲು ಗೆಲುವಿನ ಸೋಪಾನತ ಎಲ್ಲರಿಗೂ ಇದ್ದಿದೆ. ಇರ್ಲಿ, ಪ್ರಯತ್ನ ಅನ್ನೋದು ಬಹಳ ದೊಡ್ಡದ. ಇದು ನೇರವಾಗಿ ಏನಪ್ಪಾ ಅಂತಂದ್ರ ಅರಟಾಳ ಕಲಾ ಸಂಘಕ್ಕೆ ಡಾಲ ಮತ್ತು ಒಂದು ತೊಲಿ ಬೆಳ್ಳಿ ಲಾಕೆಟ್ ಅನ್ನ ಅವ್ರ ಏನಪ್ಪಾ ಅಂತಂದ್ರ ತಂಡಕ್ಕೆ ಹೋಗ್ತದ. ತಾವು ಬಂದು ಇಲ್ಲಿ ಒಂದು ಕಮಿಟಿ ಅವ್ರ ವತಿಯಿಂದ ಅದು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ಭಕ್ತಿಯಿಂದ ವಿನಂತಿ. ಹೀಗೆ ಅದರಂತೆ ಈ ಉತ್ಸವರಿಗೆ ಈ ಕಾರ್ಯಕ್ರಮಕ್ಕೆ ಕಾರಣ